ಕೆರೆಗಳಿಗೆ ನೀರು ಹರಿಸುವಂತೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ. ಬಸವನ ಬಾಗೇವಾಡಿಯ ಹೂವಿನ ಹಿಪ್ಪರಗಿಯ ಪರಮಾನಂದ ವೃತ್ತದಲ್ಲಿ ನಡೆದ ಧರಣಿ ಸತ್ಯಾಗ್ರಹ. ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ವಿವಿಧ ಹೋರಾಟಪರ ಸಂಘಟನೆಗಳಿಂದ ಧರಣಿ ಸತ್ಯಾಗ್ರಹ. ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ನೇತೃತ್ವದಲ್ಲಿ ನಡೆದ ಧರಣಿ ಸತ್ಯಾಗ್ರಹ. ಅಖಂಡ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಸೂಟ್ಕೇಸ್ ದುಡ್ಡು ತಗೊಂಡು ಆಂಧ್ರಪ್ರದೇಶ ತೆಲಂಗಾಣಕ್ಕೆ ನೀರು ಬಿಟ್ಟಿದೆ. ನಮ್ಮ ನೀರನ್ನು ನಮಗೆ ಬಿಡದೆ ಸರ್ಕಾರ ದುಡ್ಡಿಗಾಗಿ ನೀರನ್ನು ಮಾರಿಕೊಂಡಿದ್ದಾರೆ. ಬೇಸಿಗೆ ಬರುತ್ತದೆ, ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ನಮ್ಮ ದನಕರುಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ. ನಮ್ಮ ಜಿಲ್ಲೆಯ ಆಲಮಟ್ಟಿ ಆಣೆಕಟ್ಟಿನಿಂದ ಮತ್ತು ನಾರಾಯಣಪುರ ಜಲಾಶಯದಿಂದ ಈ ಕರ್ನಾಟಕ ಸರ್ಕಾರ ನಮಗೆ ನೀರು ಕೊಡದೆ ಹೊರ ರಾಜ್ಯಕ್ಕೆ ನೀರು ಕೊಟ್ಟಿದೆ. ಇದು ನಮ್ಮ ರೈತರಿಗೆ ಮಾಡಿದ ಅನ್ಯಾಯ. ಇದೇ ರೀತಿ ಮುಂದುವರೆದರೆ ರಾಜ್ಯ ಸರ್ಕಾರ ಈಗ ನಡೆದ ಅಧಿವೇಶನದಲ್ಲಿ ನಮ್ಮ ಸಚಿವರು, ಶಾಸಕರು ನಮ್ಮ ರೈತರ ಸಮಸ್ಯೆ ಬಗೆಹರಿಸಬೇಕು. ಒಂದು ವೇಳೆ ನಮಗೆ ನ್ಯಾಯ ಕೊಡದೆ ಹೋದಲ್ಲಿ ನಾವು ಮುಂಬರುವ ದಿನಗಳಲ್ಲಿ ನಮ್ಮ ರೈತರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕಾಗುತ್ತದೆ ಎಂದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಇವರ ಬೇಡಿಕೆ ಇಷ್ಟೇ, ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳನ್ನು ಭರ್ತಿ ಮಾಡಿ ಬೇಸಿಗೆ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಮತ್ತು ಜನಸಾಮಾನ್ಯರಿಗೆ ಕುಡಿಲಿಕ್ಕೆ ನೀರಿನ ಅನುಕೂಲತೆ ಕಲ್ಪಿಸಬೇಕು. ಕೆರೆಗಳನ್ನು ಭರ್ತಿ ಮಾಡ್ಬೇಕಂತ ಹೇಳಿ ಅಹೋರಾತ್ರಿ ಅನಿರ್ದಿಷ್ಟ ಧರಣಿಯನ್ನು ಪ್ರಾರಂಭ ಮಾಡಿದ್ದಾರೆ. ಅವರ ಒಂದು ಹೋರಾಟಕ್ಕೆ ನಾವು ಅಖಂಡ ಕರ್ನಾಟಕ ರೈತ ಸಂಘ ಕೂಡ ಸಂಪೂರ್ಣ ಬೆಂಬಲವಾಗಿ ನಿಂತು ನಾವು ಕೂಡ ಧರಣಿಯಲ್ಲಿ ಪಾಲ್ಗೊಂಡಿದ್ದೆವು. ಈ ವಿಷಯವಾಗಿ ಹಲವಾರು ವರ್ಷದಿಂದ ನಾವು ಹೋರಾಟ ಮಾಡಿ, ವಿಶೇಷವಾಗಿ ಸಂಕನಾಳ ಕೆರೆ ಅಂತರೂ ತುಂಬೇ ಇಲ್ಲ. ನೀರು ಬಿಟ್ಟ ಸಂದರ್ಭದಲ್ಲೊಮ್ಮೆ ನೀರ ಕಾಲುವೆ ಕೊನೆ ತೀರ ತಲುಪೇ ಇಲ್ಲ. ಹೀಗಾಗಿ ಈ ಭಾಗದಲ್ಲಿ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ. ಇದು ಕೇವಲ 5 ನದಿ ಹರಿದು ತಿಳ್ಕೊಂಡು ಇವತ್ತು ಪಂಚನದಿಗಳಿಗೆ ಬೀಡು ಹೆಸರಿಗಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಈಗೇನು ಅಧಿವೇಶನ ಪ್ರಾರಂಭ ಆಗಿದೆ, 3ನೇ ತಾರೀಕಿನ ಹಿಡ್ಕೊಂಡು ಬಜೆಟ್ ಅಧಿವೇಶನ. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ 8 ಜನ ಶಾಸಕರು, ಅದರಲ್ಲಿ ಏನಿಬ್ಬರು ಸಚಿವರು ಅದರಿ. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅಧಿವೇಶನದಲ್ಲಿ ಗಮನಕ್ಕೆ ತರಬೇಕು. ಸರ್ಕಾರ ಅಂದರೆ ಅವರೇ, ತಾವು ಮಂತ್ರಿ ಅಂದರೆ ತಾವೇ ಸರ್ಕಾರ. ಈ ಜಿಲ್ಲೆಯ ರೈತರ ಅಳಲು, ಈ ಹೂವಿನಿಪ್ಪರಿಗೆ ಭಾಗದ ರೈತರು ಇವತ್ತು ಯಾಕೆ ಧರಣಿ ಕೂತ್ಕೊಂಡಿದ್ದಾರೆ, ಏನು ಕಾರಣ? ಅವ್ರಿಗೆ ಕುಡಿಯೋಕ್ಕೆ ನೀರಿಲ್ಲ, ಎಲ್ಲೇ ಕೆರೆಗಳನ್ನು ಭರ್ತಿ ಮಾಡಬೇಕು ಕಾಲುವೆ ಮುಖಾಂತರ ತಿಳ್ಕೊಂಡು ಹೇಳಿ ಅವರು ಹೋರಾಟ ಕೂತಿದ್ದಾರೆ. ಕೂಡಲೇ ಸರ್ಕಾರ ಇದನ್ನು ಎಚ್ಚೆತ್ತುಕೊಂಡು ನೀರು ಕೊಡ್ರೆ ತಿಳ್ಕೊಂಡು ನಮ್ಮ ಶಾಸಕರೆಲ್ಲರೂ ಕೂಡಿ ಅಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ಧರಣಿ ಮಾಡ್ರಿ. ನೀವು ಅಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದು ರೈತ ಪರ ಕೆಲಸ ಮಾಡ್ರಿ ಅಂತೇಳಿ. ಈಗ ಒಳ್ಳೆಯ ಅವಕಾಶ ಅದ, ಕಾಲಾವಕಾಶ ಅದ ನಿಮಗೆ. ರೈತರ ಪರ ಕೆಲಸ ಮಾಡಿರಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಚುನಾವಣೆ ಬಂದು ಮತ ತೋರಿಸ್ಲಾಕ, ನಿಮ್ಮ ಮತ ಕೇಳಕ್ಕೆ ನಿಮಗೆ ಅಧಿಕಾರ ಬರ್ತದೆ, ನಿಮಗೆ ಹಕ್ಕು ಬರ್ತದೆ, ಕೇಳಕ್ಕೆ ಧೈರ್ಯ ಬರ್ತದೆ ನಿಮಗೆ. ಇವತ್ತು ನೀರಿನ ಸಲ ಬೇಡಿಕೆ ಅದ. ಇವತ್ತು ನಮ್ಗೆ ಏನು ಕೆರೆಗಳದಾವೆ, ಸುಮಾರು 4ರಿಂದ 5 ಕೆರೆ ಅದಾವೆ. ಈ ಒಟ್ಟು ಸರಿಯಾಗಿ ಎಂದೂ ತುಂಬೇ ಇಲ್ಲ. ಪ್ರತಿ ಬಾರಿ ಕೂಡ ಹೋರಾಟ ಮಾಡಿ ಇವತ್ತು ನೀರು ಬಿಡಿಸುವಂಥ ಪರಿಸ್ಥಿತಿ ದುರ್ದೈವ ಅದ. ನೀರು ಬಿಟ್ಟೋಗಮ್ಮೆ ನೀರೇ ಹೋಗಂಗಿಲ್ಲ ಕೆರೆಗಳಿಗೆ. ಅದನ್ನು ಅಧಿಕಾರಿಗಳು ಸರಿಯಾಗಿ ಇದನ್ನು ನಿರ್ವಹಣೆ ಮಾಡೋ ಸಲುವಾಗಿ ನೀರು ಬಿಟ್ಟರೂ ಕೂಡ ಇವತ್ತು ನೀರು ಅನವಶ್ಯಕ ಹಾಳಾಗಿ ಹೋಗಿ ಇವತ್ತು ನೀರು ಬರದೇ ಇದಕ್ಕೆ ಜಾನುವಾರು ಕುಡಿಯೋಕೆ ನೀರಿಲ್ಲ. ಈಗ ಬಿರು ಬೇಸಿಗೆ ಇನ್ನೂ ಪ್ರಾರಂಭದಲ್ಲಿನೇ ಬಿಸಿಲಿನ ಪ್ರಗತಿ ಹೆಚ್ಚದ. ಆ ಕಾರಣಕ್ಕಾಗಿ ಈಗ ಹೋರಾಟ ನಡೀತಾ ಇದೆ. ನಮ್ಮ ಹೂವಿನಿಪ್ಪರಿಗೆ ಪರಮಾನಂದ ವೃತ್ತದಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥ ಎಲ್ಲ ರೈತರು ಮತ್ತು ವಿವಿಧ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಎಲ್ಲರನ್ನು ಒಳಗೊಂಡು ಈ ಕೆರೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿಯೂ ಕೂಡ ಹೂವಿನಿಪ್ಪರಿಗೆ ಸಮೀಪದಲ್ಲಿರುವಂಥ ಅಗಸವಾಳ ಕೆರೆಯನ್ನು ಕೂಡ 2-3 ವರ್ಷದಲ್ಲಿ ಸಂಪೂರ್ಣ ಬತ್ತಿ ಹೋಗಿದೆ. ಈ ರೈತರ ಕಂಗಾಲಾಗಿ ನಾವು ಎಷ್ಟೋ ಬಾರಿ ಮನವಿ ಕೊಟ್ಟರು ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಇಲ್ಲ. ಮತ್ತು ನಮಗೆ ನೀರನ್ನು ಭಾಳ ದೂರ ಇಲ್ಲ, ಕಿವಿಗೆ ಮತ್ತು ಬಾಯಿಗೆ ನೀರು ಎಷ್ಟು ಕಿಲೋಮೀಟ್ರ್ ಆದ ಕೇಳಿದಷ್ಟು ನಮ್ಮ ಪಾಡಾಗೈತಿ. ಇದನ್ನು ಕಿವಿ ಕೊಡದೆ ಇದ್ದಲ್ಲಿ ಸರ್ಕಾರ ಮತ್ತು ಈ ಅಧಿಕಾರಿಗಳು ಕಿವಿ ಕೊಡದೆ ಇದ್ದಲ್ಲಿ ಮುಂದೆ ನಾವು ವಿವಿಧ ರೀತಿ ಚಳವಳಿ ಮತ್ತು ಅಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡಬೇಕಾಗುತ್ತದೆ. ಇದರ ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.